ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇಡರ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಈ ಟೆರಾಬಾಕ್ಸ್ ಅನ್ನೋ ಒಂದು ಅಪ್ಲಿಕೇಶನ್ ಯಾರೆಲ್ಲ ಯೂಸ್ ಮಾಡಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ. ಏನಂದರೆ ಮ್ಯಾಕ್ಸಿಮಮ್ ತುಂಬ ಜನ ಅದರಲ್ಲಿ ಇರುವಂಥ ಕ್ಲೌಡ್ ಸ್ಟೋರೇಜ್ ಯೂಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಅದರಲ್ಲಿ ಫೋಟೋಸ್ ಆಗಿರ್ಬೋದು, ಮೂವಿ ಆಗಿರ್ಬೋದು, ಈ ರೀತಿ ನೋಡೋದಕ್ಕೆ ತುಂಬ ಜನ ಯೂಸ್ ಮಾಡ್ತಾರೆ. ಆದರೆ ಅವ್ರಿಗೆಲ್ಲ ತುಂಬ ಜನರಿಗೆ ಗೊತ್ತಿಲ್ಲ. ಏನಪ್ಪ ಅಂದರೆ, ನಾನು ನಿಮಗೆ ಈ ಒಂದರಲ್ಲಿ ಅದೇ ಒಂದು ಟೆರಾಬಾಕ್ಸ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಮನೆಯಲ್ಲೇ ಕೂತು ದುಡ್ಡು ಮಾಡ್ಬೋದು. ಅದು ಯಾವ ರೀತಿ ಅಂದ್ರೆ ತುಂಬ ಸಿಂಪಲ್, ತುಂಬ ಸುಲಭವಾಗಿ ನೀವು ಮಾಡ್ಬೋದು. ಆದರೆ ನಾವು ದುಡ್ಡು ಮಾಡ್ಬೇಕಾದ್ರೆ ಅದಕ್ಕೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ತುಂಬ 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 ಬೆನಿಫಿಟ್ಸ್ ಇದೆ. ತುಂಬ ಆರಾಮಾಗಿ ಈಸಿಯಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಳೋದು. ಅದು ಯಾವ ರೀತಿ ಅರ್ನಿಂಗ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ನೀವೆಲ್ಲ ನಂಬಲ್ಲ. ಏನಂದರೆ, ಈಗ ನಾವು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದರೆ ಮ್ಯಾಕ್ಸಿಮಮ್ ಅಂದರೆ ನಮಗೆ ಒಂದು ಯೂಟ್ಯೂಬ್ನಲ್ಲಿ 1,000 ವ್ಯೂಸ್ಗೆ ಎಷ್ಟು ಬರ್ಬೋದು? ಆದರೆ ಅಲ್ಲಿ 1,000 ವ್ಯೂಸ್ ಕೂಡ $100 ಕೂಡ ಬರ್ಬೋದು. ಹೇಳೋಕ್ಕಾಗಲ್ಲ, ಆ ರೀತಿ ಅರ್ನಿಂಗ್. ಮತ್ತು ಜಸ್ಟ್ ನಾವು ನಿಮ್ಮೊಂದು ಟೆರಾಬಾಕ್ಸ್ ಅಪ್ಲಿಕೇಶನ್ ಒಂದು ಹೊಸ ನೀವು ಪ್ರೋಗ್ರಾಮ್ ಕೂಡ ನಡೀತಿದೆ. ಅಂದರೆ ವೆಬ್ ಮಾಸ್ಟರ್ ಅಂತ ಉಂಟು. ಆ ಪ್ರೋಗ್ರಾಮ್ ಆಗಿರ್ಬೋದು. ಮತ್ತು ಅದ್ರ ಜೊತೆಗೆ ಅಲ್ಲಿ ನೀವು ನಿಮ್ಮೊಂದು ಟೆರಾಬಾಕ್ಸ್ ಅಪ್ಲಿಕೇಶನ್ ನಿಮ್ಮ ಒಂದು ಅಕೌಂಟಿಂದ ಇನ್ನೊಬ್ಬರಿಗೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಿಗೇ ಆದರೂ ನೀವು ಏನಾದರೂ ಲಿಂಕ್ ಕಳಿಸಿದ್ರೆ, ಒಬ್ಬರು ರೆಫರಿಂದ ನಿಮಗೆ ಮ್ಯಾಕ್ಸಿಮಮ್ $1 ಸಿಗುತ್ತೆ. ಒಬ್ಬರು ಏನಾದರೂ ನಿಮ್ಮ ಲಿಂಕಿಂದ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅದು ಯಾವ ರೀತಿ ಏನು ಎಲ್ಲ ನಾನು ಈ ಒಂದು ಸಂಪೂರ್ಣ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅರ್ನಿಂಗ್ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆ ವಿಡ್ರಾಲ್ ಮಾಡೋದು ಕೂಡ ಯಾವ ರೀತಿ ಏನು ಎಕ್ಸ್ಪ್ಲೇನ್ ಮಾಡ್ತೇನೆ ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಕಸ್ಟಮರ್ಸ್ ಬೇಗ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಎಲ್ಲ ನಮ್ಮ ಮೆಂಬರ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಬಟನ್ ಅನ್ನೋದೇ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ಒಂದು ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಇರ್ತೀನಿ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಮೆಂಬರ್ಸ್ ಪ್ರತಿಯೊಬ್ಬರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ಒಂದು ಚಿಕ್ಕ ಒಂದು ಹೊಟ್ಟಿಪಾಡಿಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಏನಲ್ಲ, ತುಂಬ ಸಿಂಪಲ್. ಈ ಒಂದು ಸ್ಟಾರ್ಟ್ನ ಬನ್ನಿ. ಮೊದಲನೇದು ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಜನ ಗೊತ್ತಿಲ್ಲ. ಈ ಟೆರಾಬಾಕ್ಸ್ ಅಪ್ಲಿಕೇಶನ್ ತುಂಬ ಜನ ಯೂಸ್ ಮಾಡ್ತಾರೆ. ಆದ್ರೆ ಬಟ್ ಅದರಿಂದ ಅರ್ನಿಂಗ್ ಸಿಗುತ್ತೆ, ಅದರಿಂದ ದುಡ್ಡು ಬರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ನೀವು ಅರ್ನಿಂಗ್ ಮಾಡ್ಬೋದು. ಅರ್ನಿಂಗ್ ಮಾಡ್ಬೇಕಾದ್ರಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಜಸ್ಟ್ ಏನೂ ಇಲ್ಲ, ನನಗೆ ಸೈಡೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿ ನಿಮಗೆ ತೋರಿಸ್ತೀನಿ. ಜಸ್ಟ್ ಏನೂ ಮಾಡಬೇಡಿ, ಏನೂ ಇಲ್ಲ. ನನ್ನೊಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಹಾಕಿರ್ತೀನಿ. ಇಲ್ಲಾಂದ್ರೆ ನೀವೇನು ಮಾಡ್ಕೊಳ್ಳಿ, ಜಸ್ಟ್ ಏನೂ ಮಾಡೋಂಗಿಲ್ಲ, ನಿಮ್ಮ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ಇಲ್ಲಾಂದ್ರೆ ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಇಲ್ಲಿ ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡೋದು ಏನಾದರೂ ಇನ್ಸ್ಟಾಲ್ ಮಾಡಿದ್ರೆ ಅಷ್ಟೇ ಇಷ್ಟು ಕಮ್ಮಿ ಒಂದು ಬೋನಸ್ ಅಂತ ರೆಫರಿಂದ ಅರ್ನಿಂಗ್ ಸಿಗುತ್ತೆ. ಅದ್ರ ಹೊಟ್ಟೆ ಪಂಡು ಹಿಡಿತೀವಿ ಅಂತ ಅಷ್ಟೇ ಇಷ್ಟ. ಏನೋ ಜಸ್ಟ್ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಪ್ಲಿಕೇಶನ್ ಈ ರೀತಿ ಇರುತ್ತೆ. ಅಪ್ಲಿಕೇಶನ್ ಟೆರಾಬಾಕ್ಸ್ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ ಕೂಡ ಸಿಗುತ್ತೆ, ಇಲ್ಲ ಆ್ಯಪ್ ಸ್ಟೋರ್ ಇದ್ದರೆ ಆ್ಯಪ್ ಸ್ಟೋರಿಂದ ಕೂಡ ಸಿಗುತ್ತೆ. ನೀವೇನು ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಈ ಒಂದು ಅಪ್ಲಿಕೇಶನ್ ನೀವು ಅರ್ನಿಂಗ್ ಮಾಡ್ಬೇಕಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಜಸ್ಟ್ ಇಲ್ಲ. ಈಗ ಮೊದಲನೇ ಸ್ಟೆಪ್ ಅಕೌಂಟ್ಗೆ ಅಂದರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಗೊತ್ತಿತ್ತು. ಸೆಕೆಂಡ್ ಸ್ಟೆಪ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋ. ಅಕೌಂಟ್ ಕ್ರಿಯೇಟ್ ಮಾಡ್ಕೋ ಜಸ್ಟ್ ಏನೂ ಮಾಡೋಂಗಿಲ್ಲ. ಓಪನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಪ್ರೈಸ್ ಓಪನ್ ಬರುತ್ತೆ. ಇಲ್ಲಿ ನೀವು ಏನು ಮಾಡ್ಬೋದು, ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಮ ಅಂದರೆ ನಿಮ್ಮ ಫೇಸ್ಬುಕ್ ಮೂಲಕ ಕೂಡ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಇಲ್ಲ ನಿಮ್ಮ ಇಮೇಲ್ ಐ ಡಿ. ಈಗ ನಾನು ಏನು ಮಾಡ್ತೀನಿ, ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡ್ತೀನಿ. ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ಯಾವುದಾದ್ರು ಒಂದು ಹೊಸ ಅಕೌಂಟ್, ಓಕೆ ಹೊಸದಾಗಿ ಯಾವುದೋ ಒಂದು ಇಮೇಲ್ ಐ ಡಿ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಓಕೆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಕೂಡ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಮೊಂದು ಅಕೌಂಟ್ ಇದು ಈ ರೀತಿ ಬರುತ್ತೆ. ಇಲ್ಲಿ ಬ್ಯಾಕಪ್ ಸೆಟ್ಟಿಂಗ್ ಅಂತ ಬರುತ್ತೆ. ಇದನ್ನೇನು ಮಾಡ್ಕೊಳ್ಳಿ, ನೀವು ಬೇಕಾದ್ರೆ ಆನ್ ಮಾಡ್ಬೋದು, ಬೇಡಾದ್ರೆ ಆಫ್ ಕೂಡ ಮಾಡ್ಕೊಳ್ಬೋದು. ಈಗ ಜಸ್ಟ್ ಏನು ಮಾಡ್ತೀನಿ, ಆಫ್ ಮಾಡ್ತೀನಿ. ಅದರಿಂದ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕಿಪ್ ಮಾಡಿ. ಈಗ ಫೈನಲಿ ಏನಾಯ್ತು ಅಂದರೆ, ನಿಮ್ಮ ಒಂದು ಅಕೌಂಟ್ ಅನ್ನೋದು ಕ್ರಿಯೇಟ್ ಆಯಿತು. ಈಗ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಇತ್ತು. ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ನೆಕ್ಸ್ಟ್ ಈ ರೀತಿ ನಿಮಗೆ ಎಂಟರ್ಪ್ರೈಸ್ ಬರುತ್ತೆ. ಜಸ್ಟ್ ಏನೂ ಇಲ್ಲ, ಓಕೆ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ. ಇಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಈಗ ಟೆರಾಬಾಕ್ಸ್ ಅಪ್ಲಿಕೇಶನ್ ಅಕೌಂಟ್ ಅನ್ನೋದು ಕ್ರಿಯೇಟ್ ಇತ್ತು. ಆದ್ರೆ ಬಟ್ ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ನೀವು ಅರ್ನ್ ಮಾಡೋದಕ್ಕೆ ಸಾಧ್ಯವಲ್ಲ. ಯಾಕಂದರೆ ಇದರಲ್ಲಿ ನೀವು ಕೆಲವೊಂದಿಷ್ಟು ಏನು ಮಾಡಬೇಕು, ಪ್ರೋಗ್ರಾಮ್ ಜಾಯ್ನ್ ಆಗಬೇಕು. ಪ್ರೋಗ್ರಾಮ್ ಅಂದರೆ ಇಲ್ಲಿ ಅರ್ನಿಂಗ್ ಮಾಡ್ಬೇಕಾದ್ರೆ ನೀವು 3 ಸ್ಟೆಪ್ ಅಂದರೆ 3 ಸ್ಟೆಪ್ನಿಂದ ನೀವು ಅರ್ನಿಂಗ್ ಮಾಡ್ಬೋದು. ಯಾವ ರೀತಿ ಏನು ಎಲ್ಲ ನಿಮ್ಗೆ ಹೇಳ್ತಾನೆ. ಈಗ ಮೊದಲನೇದು ಬಂದ್ಬಿಟ್ಟು ನೀವು ಅರ್ನಿಂಗ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು, ಈ ಅಕೌಂಟಲ್ಲಿ ಅಂದರೆ ಟೆರಾಬಾಕ್ಸ್ ಅಪ್ಲಿಕೇಶನ್ ನೀವು ನಿಮ್ಮದೇ ಆದಂಥ ಒಂದು ಇದು ಮಾಡ್ಕೊಳ್ಬೇಕು. ಅದೇನಂದ್ರೆ ಜಸ್ಟ್ ಇಲ್ಲ, ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ತೋರಿಸ್ತೇನೆ. ಏನಂದ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವುದೇ ರೀತಿ ಆಪ್ಷನ್ ಸಿಗಲ್ಲ. ಯಾಕಂದರೆ ಅಲ್ಲಿ ಇದ್ರೇ ಬರೋದು. ನೀವೇನು ನೋಡ್ಕೊ, ಜಸ್ಟ್ ಇಲ್ಲ, ಇಲ್ಲಿ ಮೀ ಅಂತ ಇದೆಯಲ್ಲ, ಜಸ್ಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತೆಳಗಡೆ ಸ್ವೈಪ್ ಮಾಡಿ. ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ವೆಬ್ ಮಾಸ್ಟರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಕಾಣಿಸ್ತಾ ಇದೆ ನೋಡಿ. ಜಸ್ಟ್ ಇಲ್ಲಿ ನೋಡ್ಕೊಳ್ಬೋದು ವೆಬ್ ಮಾಸ್ಟರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಅರ್ನಿಂಗ್ ಯಾವ ರೀತಿ ಮಾಡೋದು ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಅರ್ನಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ನೀವು 3 ರೀತಿ ಅರ್ನಿಂಗ್ ಮಾಡ್ಕೊಳ್ಬೋದು ಆ್ಯಕ್ಚುಲಿ.
ಇಲ್ಲಿ 2 ರೀತಿ ಇದೆ. ಮತ್ತೊಂದು ನಿಮ್ಗೆ ಆಪ್ಷನ್ ಕೂಡ ಇದೆ, ಅದನ್ನ ನಿಮ್ಗೆ ಹೇಳ್ತೀನಿ. ಏನಪ್ಪ ಅಂದ್ರೆ ಮೊದಲನೇದು ನೋಡ್ಬಿಟ್ಟು ನೀವು ಅರ್ನಿಂಗ್ ಮಾಡ್ಕೊಳ್ಳಿ. ನೀವು ಏನು ಮಾಡ್ಕೋ, ವೆಬ್ ಅಕೌಂಟ್ ಅಂದ್ರೆ ವೆಬ್ಬಲ್ಲಿ ನೀವು ಪ್ರೋಗ್ರಾಮಲ್ಲಿ ಜಾಯ್ನ್ ಆಗ್ಬೇಕು. ಈ ವೆಬ್ ಅಂದರೆ ಅಂದರೆ ಪ್ರೋಗ್ರಾಮ್ ಇದೆ, ಅದರಲ್ಲಿ ನೀವು ಜಾಯ್ನ್ ಆಗ್ಬೇಕು. ಯಾವ ರೀತಿ ಅರ್ನಿಂಗ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ, ಡೀಟೇಲ್ಸೇ ಕೊಟ್ಟಿದ್ದಾರೆ ನೋಡಿ. ಯಾವ ರೀತಿ ಅರ್ನಿಂಗ್ ಮಾಡೋದು ಏನು ಎಲ್ಲ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ. ಜಾಯ್ನ್ ಯು ಎಸ್ ಅಂದರೆ ಟೆರಾಬಾಕ್ಸ್ ವೆಬ್ ಮಾಸ್ಟರ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ನೀವು ನೋಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಅರ್ನಿಂಗ್ ಮಾಡೋದು ತುಂಬ ಸಿಂಪಲ್. ಇಲ್ಲಿ ನೋಡ್ಕೊಳ್ಬೋದು. ನೀವು ಯೂಸರ್ಸ್ ಇದ್ದರೆ ಎವ್ರಿ ನ್ಯೂ ಯೂಸರ್ಸ್ ಯು ಬೋರಿಂಗ್ ಇನ್ ಕ್ಯಾನ್ ಅಂದರೆ ನೋಡ್ಕೊಳ್ಬೋದು. ಮ್ಯಾಕ್ಸಿಮಮ್ ಒಬ್ಬರಿಗೆ ನೀವು ಏನಾದರೂ ಲಿಂಕ್ ಶೇರ್ ಮಾಡಿದರೆ ನಿಮಗೆ ಮ್ಯಾಕ್ಸಿಮಮ್ 1.2 USD ಬರುತ್ತೆ. ಅಂದರೆ 1.2 ಅಂದರೆ $1 ಮೇಲ್ಗಡೆ ಬರುತ್ತೆ ಒಂದು ಲಿಂಕ್ ಶೇರ್ ಮಾಡಿದರೆ. ಇದು ಎವ್ರಿ ನ್ಯೂ ಯೂಸರ್ಸ್. ಇದು ನಿಮಗೆ ಮೇನ್ ಇಂಪಾರ್ಟೆಂಟ್. ಇದರಿಂದ ನಿಮಗೆ ಅರ್ನಿಂಗ್ ಸಿಗುತ್ತೆ. ಅವ್ರದ್ದು ನೀವು ಲಿಂಕ್ ಶೇರ್ ಮಾಡಿದರೆ ಅರ್ನಿಂಗ್ ಸಿಗುತ್ತೆ. ಇನ್ನು ಸೆಕೆಂಡ್ ಬಿಟ್ಟು ಇಲ್ಲಿ ನೋಡೋದು ವೀಡಿಯೋಸ್ ಪ್ಲೇಸ್ ಅಂತ ಬಂದ್ಬಿಟ್ಟು ಜಸ್ಟ್ ಇದೆ. ಇದು ನೋಡಿ ಪರ್ ಎವ್ರಿ 1000 ವ್ಯೂಸ್ ಯು ಕಾನ್ ಅರ್ನ್ ಅಪ್ ಟು $2 ಅಂದರೆ USD ಅಂತ ಇದೆ ಮ್ಯಾಕ್ಸಿಮಮ್. ಆದರೆ ನಿಮಗೆ ನಾನು ಸ್ಟಾರ್ಟಿಂಗ್ಗೆ $100 ಅಂತ ಹೇಳೋಕ್ಕಾಗಲ್ಲ, ಸಿಗ್ಬೋದು. ಬೇರೆ ಕಂಟ್ರಿ ವೈಸ್ ಇದನ್ನ ಇರುತ್ತೆ, ಅಂದರೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1000 ಕೂಡ ಬರ್ಬೋದು, ಇದನ್ನು ಕೂಡ ಬರ್ಬೋದು. ಜಸ್ಟ್ ನೀವು ಇದಕ್ಕೆ ಏನು ಮಾಡ್ಕೋ, ಈ ಪ್ರೋಗ್ರಾಮಲ್ಲಿ ನೀವು ಮಾಡ್ಕೋ ಜಾಯಿನ್ ದಿಸ್ ಪ್ಲ್ಯಾನ್ ಇದೆಯಲ್ಲ, ಈ ಪ್ಲ್ಯಾನಲ್ಲಿ ನೀವು ಜಾಯಿನ್ ಮಾಡ್ಕೋ. ಜಸ್ಟ್ ಏನು ಮಾಡೋಂಗಿಲ್ಲ, ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ದಿಸ್ ಪ್ಲ್ಯಾನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ನಿಮಗೆ ಪ್ಲೈನಲ್ಲೇ ಜಾಯ್ನ್ ಆಗ್ತೀರಾ. ಇಲ್ಲಿ ನೀವು ನೋಡ್ಕೊಳ್ಬೋದು, ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳೋ $1 ಕ್ಲಿಮ್. ಓಕೆ, $1 ಮೇಲೆ ಕ್ಲಿಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಜಾಯಿನ್ ಕ್ಲಿಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಮ್ ಆಯಿತು, ಸಕ್ಸಸ್ಫುಲ್. ನೋಡಿ ಈಗ $1 ಒಂದು ಕ್ಲಿಮ್ ಆಯಿತು. ಈಗ ನೀವೇನಾಯ್ತು $1 ಕ್ಲಿಮ್ ಆಯಿತು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಬೋದು. ಏನು ಮಾಡೋಂಗಿಲ್ಲ, ಜಸ್ಟ್ ನಾನು ನಿಮಗೆ ಬ್ಯಾಕ್ ಬರ್ತಾನೆ. ಓಕೆ, ಕಂಟಿನ್ಯೂ. ಇಲ್ಲೆಲ್ಲ ನಿಮಗೆ ತೋರಿಸ್ತೆ ಯಾವ ರೀತಿ ಏನು ಯೂಸರ್ಸ್, ಇದೇ ರೀತಿ ನಿಮಗೆ ಎಲ್ಲ ಬರುತ್ತೆ. ಈಗ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡೋಕೆ ಗೊತ್ತಾಯಿತು, ಮತ್ತು ಯಾವ ರೀತಿ ಒಂದು ವೆಬ್ ಮಾಸ್ಟರ್ ಪ್ರೋಗ್ರಾಮಲ್ಲಿ ಪ್ಲ್ಯಾನಲ್ಲಿ ಜಾಯ್ನ್ ಆಗೋದು ಗೊತ್ತಾಯಿತು. ಈಗ ಮೇನ್ ಇಂಪಾರ್ಟೆಂಟ್ ನಾನು ಏನು ಮಾಡ್ತೀನಿ, ಇದನ್ನು ಕ್ಲಿಮ್ ಕೂಡ ಮಾಡ್ತೀನಿ ನೋಡಿ. ಜಸ್ಟ್ ಓಕೆ, ಶೇರ್. ಓಕೆ, ಈ ರೀತಿ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನೋಡ್ಕೊಳ್ಬೋದು. ಇಲ್ಲೆಲ್ಲ ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನೋಡಿ. ಮೈ ಬ್ಯಾಲೆನ್ಸ್ ಇಲ್ಲೆಲ್ಲ ನಿಮಗೆ ತೋರಿಸ್ತೆ, ಎಷ್ಟು % ಬ್ಯಾಲೆನ್ಸ್ ಇದೆ, ಇದೆಲ್ಲ ನಿಮಗೆ ತೋರಿಸ್ತೆ ನೋಡಿ. ಇಲ್ಲಿ ನೀವು ನೋಡ್ಕೊಬೋದು, ವೆಲ್ಕಮ್ ಬೋನಸ್ ವೆಬ್ ಅಪ್ ಅಂದರೆ ಅಪ್ ಟು $12 ನಿಮಗೆ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ನೋಡ್ಕೊಳ್ಳೋದು ವೆಬ್ ಮಾಸ್ಟರ್ ರ್ಯಾಂಕಿಂಗ್ ಕಾಂಪಿಟೇಷನ್ ಇದು ನಡೀತಿದೆ. ಅಲ್ಲಿ ನೀವು ನೋಡ್ಕೊಳ್ಬೋದು ಮ್ಯಾಕ್ಸಿಮಮ್ $1100 ಸಿಗುತ್ತೆ. $1100 ಸಿಗುತ್ತೆ. ಅದ್ರ ಜೊತೆ ಇಲ್ಲಿ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಯಾವ ರೀತಿ ಅರ್ನ್ ಮಾಡೋದು ತುಂಬ ಸಿಂಪಲ್, ಕ್ಲಿಯರ್ ಹೇಳ್ಬಿಡ್ತೀನಿ. ಇದರಲ್ಲಿ ಏನೂ ಇಲ್ಲ. ಮೇನ್ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಒಂದು ವೆಬ್ ಮಾಸ್ಟರ್ ಪ್ರೋಗ್ರಾಮ್ ಅಂತ ಒಂದು ಇರುತ್ತೆ. ಅದನ್ನ ಏನು ಮಾಡ್ಕೊ, ಮ್ಯಾಕ್ಸಿಮಮ್ ನೀವೇನು ಮಾಡೋಂಗಿಲ್ಲ, ಅದಕ್ಕೆ ನೀವೇನು ಮಾಡ್ಕೊ ಜಾಯ್ನ್ ಆಗಬೇಕು. ಅಂದರೆ ವೆಬ್ ಮಾಸ್ಟರ್ ಪ್ರೋಗ್ರಾಮಿಗೆ ಕೆಲವೊಂದಷ್ಟು ಟಾಸ್ಕ್ ನಡೀತೆ. ಈಗ ನೀವು ಜಾಯ್ನ್ ಆಗಿದ್ದೀರಾ, ಅದು ಕೆಲವೊಂದಷ್ಟು ಟಾಸ್ಕ್ ನಡೀತೆ. ಟಾಸ್ಕ್ ಅಂದರೆ ಯಾವ ರೀತಿ ಗೊತ್ತಾಗೋದ್ರೆ ಜಸ್ಟ್ ಇಲ್ಲ ನಿಮಗೆ ಮೇಲ್ಗಡೆ ಆಗಿರ್ಬೋದು, ನನ್ನ ಕೆಳಗಡೆ ಟೆಲಿಗ್ರಾಮು ಅವ್ರದ್ದೇ ಅಂತ ವೆಬ್ ಮಾಸ್ಟರ್ ಒಂದು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಗ್ರೂಪ್ಸ್. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಇಲ್ಲ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಜಸ್ಟ್ ಡೈರೆಕ್ಟಾಗಿ ನಿಮಗೆ ಏನಾಗುತ್ತೆ ಅವ್ರೊಂದು ಟೆಲಿಗ್ರಾಮ್ ಗ್ರೂಪೇ ಓಪನ್ ಆಗುತ್ತೆ, ಟೆಲಿಗ್ರಾಮ್. ಅಲ್ಲಿ ಏನಾಗುತ್ತೆ, ಅಲ್ಲಿಂದ ನೀವು ನೋಡ್ಬೋದು ಆ್ಯಕ್ಚುಲಿ ಯಾವ ರೀತಿ ಏನು ನೋಡ್ಕೊಳ್ಳಿ. ಜಾಯ್ನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಇದ್ರ ಮೇಲೆ ಇದರಲ್ಲೇ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ಸ್ ಜಾಯ್ನ್ ಆಗುತ್ತೆ. ಅದ್ರ ಮೂಲಕ ನೀವು ಮಾಡ್ಬೋದು. ಈ ರೀತಿ ಮಾಡಿ ನೀವು ಏನು ಮಾಡ್ಬೋದು, ಅರ್ನಿಂಗ್ ಮಾಡ್ಬೋದು. ಅಂದರೆ ಟೆಲಿಗ್ರಾಮ್ ನಿಮಗೆ ಅಲ್ಲಿ ಏನಾಗುತ್ತೆ, ಗ್ರೂಪಲ್ಲಿ ಕೆಲವೊಂದು ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಕಂಪ್ಲೀಟ್ ಮಾಡಿ ಏನಾಗುತ್ತೆ, ನಿಮಗೆ ಕೆಲವೊಂದಷ್ಟು ರಿವಾರ್ಡ್ಸ್ ಈ ರೀತಿ ಬರುತ್ತೆ. ಈ ರೀತಿ ಮಾಡಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ನಿಮಗೆ ಹೇಳಿದ್ನಲ್ಲ, ಅದರಲ್ಲಿ ನೀವು ಜಾಯ್ನ್ ಆದರೆ ಆಟೋಮೆಟಿಕ್ ನಿಮ್ಮೆಲ್ಲನೇ ಅದರ ಡೀಟೇಲ್ಸ್ ಕೊಡುತ್ತೆ. ಪ್ರತಿದಿನ ಅದರಲ್ಲಿ ಇನ್ನು ಬರ್ತಿರುತ್ತೆ ಮೆಸೇಜ್, ಪ್ರೋಗ್ರಾಮ್ಸ್. ಅದ್ರ ಜೊತೆ ಇಲ್ಲಿ ನೀವು ಈ ರೀತಿ ಮಾಡಿ ನೀವು ಅರ್ನಿಂಗ್ ಮಾಡ್ಬೋದು. ಮ್ಯಾಕ್ಸಿಮಮ್ ತುಂಬ ಜನ ಅರ್ನಿಂಗ್ ಮಾಡ್ತಾಯಿದ್ದಾರೆ ಇದರಲ್ಲಿ, ವೆಬ್ ಮಾಸ್ಟ್ರಲ್ಲಿ. ಏನೂ ಇಲ್ಲ ಅಂದರೆ ಈ ಟರ್ಬೋವ್ಯಾಕ್ಸಲ್ಲಿ ತುಂಬ ಜನ ಅರ್ನಿಂಗ್ಸ್ ಮಾಡ್ತಾರೆ ಈ ರೀತಿ. ಇದರಲ್ಲಿ ಹೇಳಿದ್ನಲ್ಲ. ಇನ್ನು ನೆಕ್ಸ್ಟ್ ಬಂತು ಇದರಲ್ಲಿ ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಈಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಮ್ಯಾಕ್ಸಿಮಮ್ ನಿಮಗೆ ಹೇಳಿದ್ನಲ್ಲ, $1000 ವ್ಯೂಸ್ಗೆ ಕೂಡ $1 ಬರ್ಬೋದು, $100 ಬರ್ಬೋದು, $50 ಕೂಡ ಬರ್ಬೋದು. ಹೇಳೋಕ್ಕಾಗಲ್ಲ, ಅದು ನಾನು ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ. ಅದರ ಬಟ್ ಅರ್ನಿಂಗ್ ಮಾತ್ರ ಜಾಸ್ತಿ ಬರುತ್ತೆ. ಈಗ ಎಕ್ಸಾಂಪಲ್ ನಾವು ಯೂಟ್ಯೂಬಲ್ಲಿ ಶಾರ್ಟ್ಸ್ ವೀಡಿಯೋ, ಒಂದು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತೇವೆ, ಅದಕ್ಕೆ ಮ್ಯಾಕ್ಸಿಮಮ್ $1000 ವ್ಯೂಸ್ಗೆ ಎಷ್ಟು $1 $2. ಅದು ಬಟ್ ಇದರಲ್ಲಿ ಜಾಸ್ತಿ ಬರುತ್ತೆ. ಯಾವ ರೀತಿ ಅಂದರೆ ಇದರ ಏನೂ ಇಲ್ಲ. ಇಲ್ಲಿ ನಿಮಗೆ ಎಲ್ಲ ಕಾಣುತ್ತೆ, ಎಲ್ಲ ನೀವು ಇದ್ರ ಮೂಲಕ ನೋಡ್ಬೋದು. ಅದರ ಬಟ್ ಇಲ್ಲಿ ಕೆಳಗಡೆ ಅನಾಲಿಟಿಕ್ಸ್ ಕೂಡ ಇದೆ, ನೀವು ನೋಡ್ಕೊಳ್ಬೋದು ಯಾವ ರೀತಿ ಏನು ಎಲ್ಲ ನೀವು ಇದೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಶೇರ್. ಇಲ್ಲಿ ಶೇರ್ ಲಿಂಕ್ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಏನಾದರೂ ರೆಫರ್ ಅಂದರೆ ಈ ಟರ್ಬೋಬಾಕ್ಸ್ ಏನಿದೆಲ್ಲ, ಇದು ನೀವು ರೆಫರ್ ಮಾಡ್ಬೋದು, ಅಂದರೆ ಶೇರ್ ಮಾಡ್ಬೋದು. ಈ ರೀತಿ ಶೇರ್ ಮಾಡೋದು ಇದನ್ನು ಕೂಡ ನಿಮಗೆ ಅರ್ನಿಂಗ್ಸ್ ಕೂಡ ಸಿಗುತ್ತೆ. ಮ್ಯಾಕ್ಸಿಮಮ್ ಸ್ಟಾರ್ಟಿಂಗ್ ಇದ್ದರೆ ನಿಮಗೆ $5 ಅಂದರೆ ಒಬ್ಬರಿಗೆ ಶೇರ್ ಮಾಡಿದ್ರೆ $1. ಈ ರೀತಿ 5 ಜನ ಶೇರ್ ಮಾಡಿದ್ರೆ $5 ಆಯಿತು. ಆರಾಮಾಗಿ ಅರ್ನಿಂಗ್ ಮಾಡ್ಬೋದು ಈ ರೀತಿ ಮಾಡಿ. ಇನ್ನು ನೆಕ್ಸ್ಟ್ ನಿಮಗೆ ಈ ರೀತಿ ಎಲ್ಲ ನಿಮಗೆ ಗೊತ್ತಾಯಿತು, ಇದರಲ್ಲಿ ಏನೂ ಇಲ್ಲ. ಜಸ್ಟ್ ಈ ರೀತಿ ಅದು ವಿಡ್ರಾಲ್ ನೆಕ್ಸ್ಟ್ ಹೇಳ್ತಾನೆ. ಈ ರೀತಿ ನೀವು ಅನಾಲಿಟಿಕ್ಸ್ ನೋಡ್ಬೋದು. ಮತ್ತು ಇಲ್ಲಿ ಇನ್ನು ಕೆಲವೊಂದಷ್ಟು ಪ್ಲ್ಯಾನ್ಸ್ ಇದೆ, ಪ್ರೋಗ್ರಾಮ್ ಪ್ಲ್ಯಾನ್ಸ್ ಅಂತ. ಕೆಲವೊಂದಷ್ಟು ಪ್ರೋಗ್ರಾಮ್ಸ್ ಕ್ರಿಯೇಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಗಿರ್ಬೋದು, ನಿಮ್ಮ ನಿಕ್ ನೇಮ್ ಆಗಿರ್ಬೋದು, ಈ ರೀತಿ ಕತ್ತೆ. ಓಕೆ, ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಏನಾದರೂ ನಿಮ್ಮ ಕಸ್ಟಮರ್ ನಿಮ್ದು ಏನಾದರೂ ಲಿಂಕ್ ಇದ್ದರೆ, ನಿಮ್ದು ಇದ್ರದ್ದು ಲಿಂಕ್ ಇದ್ದರೆ ನೀವು ಹಾಕಿ ಇಲ್ಲಿ ಮಾಡ್ಬೋದು. ಏನಿಲ್ಲ, ಪೇಜಸ್ ಆಗಿರ್ಬೋದು, ಈ ರೀತಿ ಕಂಟಿನ್ಯೂ ಮಾಡ್ಬೋದು. ಜಸ್ಟ್ ಏನಿಲ್ಲ. ಈಗ ನಾನು ಏನು ಮಾಡ್ತೀನಿ, ಕ್ಯಾನ್ಸಲ್. ಓಕೆ, ಬ್ಯಾಕ್ ಬರ್ತೀನಿ, ಯಾಕಂದ್ರೆ ಜಾಸ್ತಿ ಲೆಂತ್ ಆಗುತ್ತೆ ವೀಡಿಯೋ. ಓಕೆ, ಈ ರೀತಿ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆಲ್ಲ ಏನು ಮಾಡ್ಬೋದು ಅಂದರೆ ನೀವು ಅರ್ನಿಂಗ್ಸ್ ತುಂಬ ಮಾಡ್ಬೋದು ಇದರಲ್ಲಿ. ಒಂದು
ಇದರಲ್ಲಿ ರೆಫರ್ ಅಂದ ತಕ್ಷಣ ನೀವು 3 ಡಾಟ್ ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಲಿಂಕ್ ಬರುತ್ತೆ. ಜಸ್ಟ್ ಈ ಲಿಂಕ್ಸ್ ಮೂಲಕ ಕೂಡ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಇಲ್ಲಪ್ಪ ನನಗೆ ಇಲ್ಲಿ ಬೀಟ್ ಇದಿದೆ ಇದ್ರ ಮೂಲಕ ಕೂಡ ಕ್ಲಿಕ್ ಮಾಡಿ ನೀವು ಮಾಡ್ಬೋದು. ಇಲ್ಲ ಜಸ್ಟ್ ನೀವು ನೋಡ್ಕೊಳ್ಬೋದು. ಅರ್ನಿಂಗ್ ಗೈಡ್ಲೈನ್ಸ್ ಇದೆ ಅದ್ರ ಮೂಲಕ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ವಿಡ್ರಾಲ್ಸ್ ಆಗಿರೋ ಪ್ರತಿಯೊಂದು ಕೂಡ ಇದೆ. ಎಲ್ಲ ಮಾಡ್ಬೋದು. ಇದರಲ್ಲಿ ರಿವಾರ್ಡ್ಸ್ ಯಾವ ರೀತಿ ಬರುತ್ತೆ ನಿಮ್ಗೆ ತೋರಿಸ್ತೇನೆ ನೋಡಿ. ಅಚೀವ್ಮೆಂಟ್ ಅಂತ ನೋಡ್ಕೊಳ್ಬೋದು. ಅಚೀವ್ಮೆಂಟೆಡ್ ರಿವಾರ್ಡ್ಸ್ ಬರುತ್ತೆ. ವಿಡ್ರಾಲ್ ನೋಡ್ಕೊಳ್ಬೋದು 0. ನಾನು ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ಇಲ್ಲೆಲ್ಲ ನಿಮಗೆ ತೋರಿಸ್ತೆ. ಅಂದರೆ ಕಸ್ಟಮರ್ಗೆ ಬೋನಸ್ ಆಗಿರ್ಬೋದು, ಬೋನಸ್ ವಿಡ್ರಾಲ್ ನೀವು ನೋಡ್ಕೊಳ್ಬೋದು. ಎಲ್ಲ ನೀವು ನೋಡ್ಕೊಳ್ಬೋದು. ಇಲ್ಲಿ ಕ್ರೆಡಿಟ್ ರೆಕಾರ್ಡ್ಸ್ ನೋಡಿದರೆ ಇಲ್ಲಿ ನಿಮಗೆ ತೋರಿಸ್ತಾ ರಿವಾರ್ಡ್ಸ್ ಯಾವ ರೀತಿ ಏನು ಎಲ್ಲ ನಿಮಗೆ ಇಲ್ಲಿ ನೋಡ್ಕೊಳ್ಬೋದು, ಚೆಕ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಇದರಲ್ಲಿ ಯಾವ ರೀತಿ ಅಂದರೆ ಮೇನ್ ಇಂಪಾರ್ಟೆಂಟ್ ಅರ್ನಿಂಗ್ಸ್ ಮೇನ್ ಅಂದರೆ ಇದರಲ್ಲಿ ನ್ಯೂ ಯೂಸರ್ಸ್ ಅಂದರೆ ಜಸ್ಟ್ ಚೇಂಜ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಸಾಕು. ಜಸ್ಟ್ ನಿಮಗೆ ಏನಾಗುತ್ತೆ ಇಲ್ಲಿ ಕೆಲವೊಂದಷ್ಟು ಪ್ಲ್ಯಾನ್ ಅಂದರೆ ಇನ್ನಾಗುತ್ತೆ. ಲಿಂಕ್ ಒಬ್ಬರಿಗೆ ಶೇರ್ ಮಾಡಿದ್ರೆ ಈ ರೀತಿ ಅರ್ನಿಂಗ್ಸ್ ಆಗುತ್ತೆ. ಇದರಲ್ಲಿ ನೀವು ಯಾವ ರೀತಿ ಅರ್ನಿಂಗ್ ಮಾಡೋದು ಜಸ್ಟ್ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾದ್ರೆ ಏನೂ ಇಲ್ಲ. ಇದರಲ್ಲಿ ನೀವು ಏನಾದರೂ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು, ಜಸ್ಟ್ ಒಂದು ವೀಡಿಯೋ ಆಗಿರೋ ಫೋಟೋ ಆಗಿರ್ಬೋದು ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ ಅರ್ನಿಂಗ್ ಸಿಗುತ್ತೆ. ಯಾವ ರೀತಿ ಅಂದರೆ ಈಗ ನೀವು ನೋಡ್ಕೊಳ್ಳೋದು ಎಲ್ಲ 3 ರೆಫರ್ ಪ್ರೋಗ್ರಾಮ್ ಅಂತ ಇಲ್ಲಿ ನೋಡ್ಕೊಬೋದು. ರೆಫರಲ್ ಪ್ರೋಗ್ರಾಮ್ ಮೆಂಬರ್ಸ್ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಲಿಂಕ್ ಇದಲ್ಲ, ಈ ಲಿಂಕ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೀವು ರೆಫರ್ ಶೇರ್ ಮಾಡಿದ್ರೆ ಜಸ್ಟ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಮಾಡ್ಕೊಂಡು ಜಸ್ಟ್ ನೀವು ಏನಾದರೂ ಇದನ್ನು ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಗ್ರೂಪ್ಸ್ ಆಗಿರ್ಬೋದು ಈ ರೀತಿ ಶೇರ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಮ್ಯಾಕ್ಸಿಮಮ್ 10% ನಿಮಗೆ ಇನ್ನು ಸಿಗುತ್ತೆ. 90 ಡೇಸ್ ಒಳಗೆ ಅದರ ಲಿಂಕ್ ವ್ಯಾಲಿಡ್ ಇರುತ್ತೆ. ಅದರಿಂದ ನಿಮಗೆ ಕಮಿಷನ್ ಸಿಗುತ್ತೆ ಮತ್ತು $1 ಕೂಡ ಈ ರೀತಿ ಬರುತ್ತೆ. ಇಲ್ಲೇ ನೀವೆಲ್ಲ ನೀವು ನೋಡ್ಕೊಳ್ಬೋದು. ಮೋರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ. ಇಲ್ಲೆಲ್ಲ ನೀವು ನೋಡ್ಕೊಬೋದು. ಎಷ್ಟು ಟ್ರಾನ್ಸಾಕ್ಷನ್ ಏನು ಎಲ್ಲ ನಿಮಗೆ ಇಲ್ಲಿ ಇದೆ. ಇದರಲ್ಲಿ ಏನಿಲ್ಲ. ಅಪ್ಲಿಕೇಶನ್ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಶೇರ್ ಮಾಡಿದ್ರೆ ಕ್ರಿಯೇಟ್ ಮಾಡಿ ಚಾನಲ್. ಈಗ ಎಕ್ಸಾಂಪಲ್ ಒಂದು ಚಾನಲ್ ಪಬ್ಲಿಕ್ ಬೇಕಾದ್ರೆ ಚಾನಲ್ ಪಬ್ಲಿಕ್ ಹಾಕಿ ಚಾನಲ್ ಈಗ ಎಕ್ಸಾಂಪಲ್ ಶಿವ ಅಂತ ಹಾಕಿಬಿಡ್ತೀನಿ. ಜಸ್ಟ್ ನಾನು ತೋರಿಸ್ತೀನಿ, ಏನೂ ಇಲ್ಲ. ಓಕೆ, ಈ ರೀತಿ ಹಾಕಿ ಜಸ್ಟ್ ಏನೂ ಇಲ್ಲ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಈಗ ನಿಮ್ಗೆ ಕ್ರಿಯೇಟ್ ಆಯಿತು ಚಾನಲ್ ಕ್ರಿಯೇಟ್ ಆಯಿತು. ಜಸ್ಟ್ ಇದರಲ್ಲಿ ನೀವು ಏನೂ ಮಾಡೋಲ್ಲ, ಡೈರೆಕ್ಟಾಗಿ ಒಂದು ವೀಡಿಯೋ ಹಾಕೋದಾಗಿರ್ಬೋದು ಈ ರೀತಿ ಮಾಡಿದರೆ ಆಯಿತು, ಅರ್ನಿಂಗ್ಸ್ ಆಗುತ್ತೆ. ಇದರಿಂದ ನೀವು ಮಾಡ್ಬೋದು. ಆದರೆ ಬಟ್ ಇದರಲ್ಲಿ ನೀವು ಅರ್ನಿಂಗ್ ಮಾಡಬೇಕು. ಜಾಸ್ತಿ ನನಗೆ ಅರ್ನಿಂಗ್ ಬೇಕು, ಜಾಸ್ತಿ ದುಡ್ಡು ಬೇಕಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡೋದು. ಎಕ್ಸಾಂಪಲ್ ಯಾವ ರೀತಿ ಯಾವುದೊಂದು ವೀಡಿಯೋ ಆಗಿರ್ಬೋದು. ತುಂಬ ಜನ ಬೇರೆ ಆಗಿರೋ ರೀತಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ನಿಮ್ಮದೇ ಆದಂಥ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು. ಬೇರೆ ಅಂದರೆ ಆ ರೀತಿ ತಿಳ್ಕೊಬೇಡಿ. ಜಸ್ಟ್ ನಿಮ್ಮದೇ ಆದಂಥ ಒಂದು ವೀಡಿಯೋ ಹಾಕೋದು. ಆ ವೀಡಿಯೋ ಲಿಂಕ್ ಏನು ಮಾಡೋದು, ನೀವು ಜಸ್ಟ್ ಏನೂ ಇಲ್ಲ, ಶೇರ್ ಮಾಡೋದಂದರೆ ಜನಕ್ಕೆ ಶೇರ್ ಮಾಡೋದು. ಎಷ್ಟು ಶೇರ್ ಮಾಡ್ತಾರೆ ಅಷ್ಟು ಇಲ್ಲಿ ನಿಮಗೆ ತೋರಿಸುತ್ತೆ ಗ್ರಾಪ್ಸ್ ಅರ್ನಿಂಗ್ಸ್ ಆಗಿದೆ, ಎಷ್ಟು ಜನ ಇದನ್ನು ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೆ. ಎಲ್ಲ ನಿಮ್ಮ ಅರ್ನಿಂಗ್ಸ್ ಡೀಟೇಲ್ಸ್ ನೀವು 7 ಡೇಸ್ ಆಗಿರ್ಬೋದು ಈ ರೀತಿ ನಿಮಗೆಲ್ಲ ಬರುತ್ತೆ. ಇಲ್ಲ ನೀವು ನೋಡ್ಬೋದು. ಎಲ್ಲ ಪ್ರತಿಯೊಂದು ಕೂಡ ಇರುತ್ತೆ. ನೀವು ಎಲ್ಲ ಪ್ರತಿಯೊಂದು ಕೂಡ ನೀವು ನೋಡ್ಕೊಂಡು ಮಾಡ್ಬೋದು. ಎಕ್ಸಾಂಪಲ್ ಅಂದ್ಬಿಟ್ಟು ಈಗ ನೋಡಿ, ಈಗ ಈ ಒಂದು ವೀಡಿಯೋ ಈಗ ನಾನು ಎಕ್ಸಾಂಪಲಾಗಿ ತೋರಿಸ್ತೇನೆ. ಈಗ ಒಂದು ವೀಡಿಯೋ ಇದಲ್ಲ, ಜಸ್ಟ್ ಈ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಮಾಡಿದರೆ ಯಾರಾದರೂ ಆ ವಿಡಿಯೋ ನೋಡಿದರೆ ಏನಾಗುತ್ತೆ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ವ್ಯೂಸ್ ಕೌಂಟ್ ಆಗುತ್ತೆ. ಈ ರೀತಿ ಕೂಡ ಅರ್ನಿಂಗ್ಸ್ ಆಗುತ್ತೆ. ಇದರಲ್ಲಿ ಯಾವ ರೀತಿ ಅಂದರೆ ನೀವು ಏನು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋಲ್ಲ. ಜಸ್ಟ್ ನೀವು ಏನು ಮಾಡೋಂಗಿಲ್ಲ. ಇಲ್ಲಿ ಇದರಲ್ಲಿ ನೀವು ನೋಡ್ಕೊ ವೀಡಿಯೋ ಇದನ್ನು ವೀಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು ನೀವು ಅಪ್ಲೋಡ್ ಮಾಡ್ಬೋದು. ಯಾವ ರೀತಿ ಅಪ್ಲೋಡ್ ಮಾಡೋದಪ್ಪ ಬ್ರದರ್ ಅಂದ್ರೆ ಏನೂ ಇಲ್ಲ. ಜಸ್ಟ್ ನಿಮಗೆ ಇಲ್ಲಿ ಅಪ್ಲೋಡ್ ಆಪ್ಷನ್ ಕೂಡ ಬರ್ತೇನೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ಬ್ಯಾಕ್ ಬರ್ತೀನಿ. ಓಕೆ, ಬ್ಯಾಕ್ ಬಂದು ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಫೈಲ್ ಅಂತ ಇಲ್ಲ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಕೊಳ್ಬೋದು. ರಿವಾರ್ಡ್ಸ್ ಎಲ್ಲ ಬರುತ್ತೆ. ಇಲ್ಲಿ ನೋಡಿ, ಫೋಟೋ ಅಪ್ಲೋಡ್ ಮಾಡೋದು, ವೀಡಿಯೋ ಅಪ್ಲೋಡ್ ಮಾಡೋದು, ಡಾಕ್ಯುಮೆಂಟು ಸೈಜ್ ಈ ರೀತಿ ಅಪ್ಲಿಕೇಶನ್ ಆಗಿರೋ ಈ ರೀತಿ ನಿಮಗೆ ಇರುತ್ತೆ. ಜಸ್ಟ್ ನೀವು ಏನಾದರೂ ಈಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವೊಂದಷ್ಟು ಪ್ರೀಮಿಯಮ್ ಇರುತ್ತೆ. ಅದನ್ನ ಅಮೌಂಟನ್ನು ಕಟ್ಟಬೇಕು. ಕಟ್ಟಿ ತೊಗೊಂಡ್ರೆ ಅದ್ರ ಡಬಲ್ ಅರ್ನ್ ಮಾಡ್ಬೋದು. ಇಲ್ಲ ಈ ರೀತಿ ಮಾಡ್ಬೋದು. ಈಗ ಎಕ್ಸಾಂಪಲ್ ಅಮೌಂಟನ್ನು ಏನು ಮಾಡ್ತೀನಿ, ಈಗ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಈಗ ಯಾವುದೊಂದು ಫೋಟೋ ಆಗಿರ್ಬೋದು. ಎಕ್ಸಾಂಪಲ್ ಈ ಫೋಟೋ ತೋರಿಸ್ತೀನಿ. ಓಕೆ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಫೋಟೋ ನೋಡಿ ಎನೇಬಲ್. ಓಕೆ, ಎನೇಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅಪ್ಲೋಡಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫೋಟೋ. ಈಗ ನೋಡ್ಕೊ ಬಂತು. ಈ ಫೋಟೋ ಏನಿದೆಲ್ಲ, ಈ ಫೋಟೋ ಲಿಂಕ್ನ ಶೇರ್ ಮೇಲೆ ಕ್ಲಿಕ್ ಮಾಡಿ ಈಗ ಜಸ್ಟ್ ಯಾರಿಗಾರು ವಾಟ್ಸಪ್ ಆಗಿರೋದು, ಫೇಸ್ಬುಕ್ ಆಗಿರೋದು ಸೆಂಡ್ ಮಾಡಿದರೆ, ಸ್ಟೋರಿ ಆಗಿರೋದು ಸೆಂಡ್ ಮಾಡಿದ್ರೆ ಏನಾಗುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಫೋಟೋ ಏನಾದರೂ ಅವರು ಇದರಿಂದ ಟರ್ಬೋಬಾಕ್ಸ್ ಅಪ್ಲಿಕೇಶನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಿದರೆ ಅದರಿಂದ ಏನಾಗುತ್ತೆ, ನನಗೆ ಅರ್ನಿಂಗ್ ಸಿಗುತ್ತೆ. ಅದು ಅರ್ನಿಂಗ್ಸ್ ಎಲ್ಲಿ ತೋರಿಸುತ್ತೆ, ಇಲ್ಲಿ ಪ್ರೊಫೈಲ್ ಇದೆಲ್ಲ ಇದೆ ಅಂದರೆ ವೆಬ್ ಮಾಸ್ಟರ್ ಇದರಲ್ಲಿ ಎಲ್ಲ ತೋರಿಸುತ್ತೆ. ಈ ಜಾಯಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ನಿಮಗೆ ತೋರಿಸುತ್ತೆ. ಅರ್ನಿಂಗ್ಸ್ ಎಲ್ಲ ನಿಮಗೆ ಕ್ಲಿಕ್ ಮಾಡಿ ಎಷ್ಟು ಜನ ನೋಡಿದೆ. ನೋಡಿ ಒಂದು ಕ್ಲಿಕ್ ಬಂತು ನೋಡಿ. ಈಗ ನಾನು ಮಾಡಿದೆ ಜಸ್ಟ್ ಇಲ್ಲಿ ಈ ರೀತಿ ನಿಮಗೆಲ್ಲ ತೋರಿಸುತ್ತೆ. ಈ ರೀತಿ ಮಾಡಿ ನೀವು ಅರ್ನಿಂಗ್ಸ್ ಮಾಡ್ಬೋದು. ಇದರಲ್ಲಿ ನಾನು ನಿಮಗೆ ಹೇಳ್ಬೇಕಾದ್ರೆ 3 ಸ್ಟೆಪ್ನಿಂದ ಅರ್ನಿಂಗ್ ಮಾಡೋದು. ಒಂದು ರೆಫರೆನ್ಸ್ ಶೇರ್ ಅಂದರೆ ಒಬ್ಬರಿಗೆ ಶೇರ್ ಮಾಡಿ ನೀವು ಅರ್ನ್ ಮಾಡ್ಬೋದು. ಸೆಕೆಂಡ್ ನೋಟು ಇದರಲ್ಲಿ ವೆಬ್ ಮಾಸ್ಟರ್ ಪ್ರೋಗ್ರಾಮ್ ಅಂತ ಇದೆ. ಅದರಲ್ಲಿ ಕೆಲವೊಂದಷ್ಟು ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಕಂಪ್ಲೀಟ್ ಮಾಡಿ ನಿಮಗೆ ಏನು ಸಿಗುತ್ತೆ, ಕೆಲವೊಂದಷ್ಟು ರಿವಾರ್ಡ್ ಸಿಗುತ್ತೆ. ಅದರಿಂದ ಅರ್ನಿಂಗ್ ಮಾಡ್ಕೋಬೋದು. ಥರ್ಡ್ ನೋಟು ಇದರಲ್ಲಿ ವೀಡಿಯೋ ಆಗಿರೋ ಫೋಟೋ ಆಗಿರೋದು ಅಪ್ಲೋಡ್ ಮಾಡಿ ಆ ಲಿಂಕ್ ಶೇರ್ ಮಾಡಿದ್ರೆ ಇನ್ನೊಬ್ಬರಿಗೆ ಅದು ಯಾರಾದರೂ ಜನ ಕ್ಲಿಕ್ ಮಾಡಿ ನೋಡಿದರೆ ಅದರಿಂದ ನಮಗೆ ಅರ್ನಿಂಗ್ ಸಿಗುತ್ತೆ. ಈ ರೀತಿ ಮಾಡಿ ನೀವು ದುಡ್ಡು ಮಾಡ್ಬೋದು. ಮತ್ತು ಅದ್ರ ಜೊತೆ ಇಷ್ಟೆಲ್ಲ ಏನಿಲ್ಲ, ಈ ರೀತಿ ಮಾಡಿ ನೀವು ದುಡ್ಡು ಮಾಡ್ಬೋದು. ಆದ್ರೆ ಬಟ್ ಈ ದುಡ್ಡು ಮಾಡಿದಂಥ ದುಡ್ಡನ್ನು ಯಾವ ರೀತಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ವಿಡ್ರಾಲ್ ಮಾಡ್ಬೋದು, ಆರಾಮಾಗಿ ವಿಡ್ರಾಲ್ ಮಾಡ್ಬೋದು. ಜಸ್ಟ್ ನಾನೆಲ್ಲ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ನಾನು 0 ಇದೆ, ಯಾಕಂದರೆ ಇವಾಗ ಮಾಡಿದ್ದೇನೆ. ಜಸ್ಟ್ ನಾನೆಲ್ಲ ಇಲ್ಲಿ ನಿಮಗೆ ಒಂದು ಮ್ಯಾಕ್ಸಿಮಮ್ ಒಂದು $5 ಅಂದರೆ ಮ್ಯಾಕ್ಸಿಮಮ್ $1, $2, $3 ಆದರೆ ನಿಮಗೆ ಬರುತ್ತೆ ವಿಡ್ರಾಲ್ ಆಪ್ಷನು. ಈ ವಿಡ್ರಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಏನಾಗುತ್ತೆ, ನಿಮಗೆ ಅಲ್ಲಿ ಏನು ತೋರಿಸುತ್ತೆ, ನಿಮ್ಮ ಪೀಪಲ್ ಅಕೌಂಟ್ ಆಗಿರ್ಬೋದು. ಇಲ್ಲಾಂದರೆ ಬೇರೆ ಆಪ್ಷನ್ ಬರುತ್ತೆ. ಜಸ್ಟ್ ಪೀಪಲ್ ಮೇಲೆ ಕ್ಲಿಕ್ ಮಾಡಿ ಪೀಪಲ್ ಅಕೌಂಟಿಂದ ಹಾಕ್ಬೋದು. ಬೇರೆ ಆಪ್ಷನ್ ಮೇಲೆ ಇದ್ದರೆ ಬೇರೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟು ನಂಬರ್ ಆಗಿರೋ ಈ ರೀತಿ ಎಂಟರ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ವಿಡ್ರಾಲ್ ಮಾಡ್ಬೋದು. ಈ ರೀತಿ ಮಾಡಿ ನೀವು ನಿಮ್ಮ ಅರ್ನಿಂಗ್ ಮಾಡಿದಂಥ ದುಡ್ಡನ್ನು ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ವಿಡ್ರಾಲ್ ಮಾಡ್ಕೊಳ್ಬೋದು. ಆದರೆ
ಇದರಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಅಂದ್ರೆ ತುಂಬ ಸಿಂಪಲ್. ಆ ರೀತಿ ಈ ರೀತಿ ಅಂತ ಏನಿಲ್ಲ, ತುಂಬ ಸುಲಭವಾಗಿದೆ. ಆರಾಮಾಗಿ ನೀವು ಅರ್ನ್ ಮಾಡ್ಬೋದು. ಯಾಕಂದ್ರೆ ತುಂಬ ಜನ ಯೂಸ್ ಮಾಡ್ತಾ ಇರ್ತಾರೆ. ಇದನ್ನ ಯೂಸ್ ಮಾಡಿ ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೊಬೋದು. ಆದ್ರೆ ಬಿಟ್ಟು ಇದರ ಸ್ಪೆಷಲ್ ಟೆಲಿಗ್ರಾಮ್ ಲಿಂಕ್ ಆಗಿರ್ಬೋದು, ಗ್ರೂಪ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಹಾಕಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗಿರಲೇಬೇಕು. ಯಾಕಂದರೆ ನಿಮಗೆ ಕೆಲವೊಂದಷ್ಟು ರಿವಾರ್ಡ್ ಸಿಗುತ್ತೆ, ಕೆಲವೊಂದಷ್ಟು ಕಾಯಿನ್ ಸಿಗುತ್ತೆ, ಮತ್ತು ಕೆಲವೊಂದಷ್ಟು ಗಿಫ್ಟ್ ಕಾರ್ಡ್ ಸಿಗುತ್ತೆ. ಈ ರೀತಿ ಮಾಡಿ ನೀವು ಅರ್ನಿಂಗ್ ಮಾಡ್ಕೊಬೋದು. ಎಲ್ಲ ನಿಮಗಿದೆ, ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಹೇಳಿದ್ನಲ್ಲ, ಇಷ್ಟು ಮಾಡಿದರೆ ಆಟೋಮೆಟಿಕ್ ನಿಮ್ಮೊಂದು ಅರ್ನಿಂಗ್ ಮಾಡಿದಂಗೆ. ಏನೂ ಇಲ್ಲ, ತುಂಬ ಸಿಂಪಲ್. ಏನೂ ಇಲ್ಲ, ತುಂಬ ಸಿಂಪಲ್. ಈಗ ನಮಗೆ ಇಲ್ಲಿ ನೋಡ್ಕೊಂಡು ಮೈ ಟೆಸ್ಟ್ ಅಂದರೆ ಮೈ ಅಂದರೆ ಟೆರಾ ಬಾಕ್ಸ್ ಫೈಲ್ ಅಂತ ಇಲ್ಲ, ಜಸ್ಟ್ ಇದ್ರ ಮೇಲೆ ನೋಡಿ. ಈಗ ನಾ ಇದೆಲ್ಲ ಜಸ್ಟ್ ಇದ್ರ ಮೇಲೆ ಶೇರ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಈ ಲಿಂಕ್ ಬರುತ್ತಲ್ಲ, ಈ ಲಿಂಕ್ ಕಾಪಿ ಮಾಡಿ ಒಬ್ಬರಿಗೆ ಶೇರ್ ಮಾಡಿದ್ರೆ ಸಾಕು, ಅರ್ನಿಂಗ್ಸ್ ಬಂತು. ಈ ರೀತಿ ಆಗುತ್ತೆ ನೋಡಿ. ಅದರಿಂದ ನನಗೆ ಅರ್ನಿಂಗ್ಸ್ ಬರುತ್ತೆ, ನಾನು ಆರಾಮಾಗಿ ದುಡ್ಡು ಮಾಡ್ಬೋದು. ಈ ರೀತಿ ವೀಡಿಯೋ ಹಾಕ್ಬೋದು, ಫೋಟೋ ಹಾಕ್ಬೋದು, ಮತ್ತು ರೆಫರ್ ಶೇರ್ ಮಾಡ್ಬೋದು, ಪ್ರೋಗ್ರಾಮ್ ಜಾಯ್ನ್ ಆಗಿ ಅರ್ನಿಂಗ್ ಮಾಡ್ಕೊಬೋದು. ಅದು ಯಾವ ರೀತಿ ಮಾಡೋದು ಏನು ಎಲ್ಲ ನಾನು ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನಮ್ಮ ಕನ್ನಡ ಟೆಕ್ ಫೇಮಸ್ ಎಲ್ಲ ಇರ್ತಾರೆ. ಈ ಒಂದು ಪ್ರಮೋಷನ್ ಮಾಡಿದೆ, ಯಾಕಂದ್ರೆ ಹೊಟ್ಟೆ ಪಡೋಗೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ ರೀತಿ ತಿಳ್ಕೊಬಿಡುತ್ತೆ. ಇಷ್ಟವಾದರೆ ಜಾಯ್ನ್ ಆಗಿ ಎಲ್ಲರೂ ಕೂಡ ಅರ್ನ್ ಮಾಡ್ಕೊಳ್ಳಿ, ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ನೀವು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಮಾಡ್ಕೊಳ್ಬೋದು. ಜಸ್ಟ್ ಒಂದು ಪ್ರೀಮಿಯಮ್ ತೊಗೊಂಡು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಸಾಕು, ಆಟೋಮೆಟಿಕ್ ಮಾಡ್ಬೋದು. ಅದು ಯಾವ ರೀತಿ ಮಾಡೋದು ಏನು ಎಲ್ಲ ನಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನಮ್ಮ ಕನ್ನಡ ಟೆಕ್ ಫೇಮಸ್ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೆ